ಕೋಲಾರದಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ಅರೆಸ್ಟ್ ಆದ ಸುದ್ದಿ ಭಾರಿ ಚರ್ಚೆಗೆ ಗ್ರಾಸವಾಗ್ತಿದ್ದಂತೆ ಕೈ ನಾಯಕರು ಫುಲ್ ಆಕ್ಟಿವ್ ಆಗಿದ್ದಾರೆ. ಬಂಧನದ ಕುರಿತು ರಿಯಾಕ್ಷನ್ ಕೊಟ್ಟು ವಾಗ್ದಾಳಿ ಕೂಡ ನಡೆಸಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮುನಿರತ್ನ ಬಂಧನದ ಹಿಂದಿದ್ಯಾ ಕಾಣದ ಕೈಗಳ ಕೈವಾಡ. ಸಿಎಂ ಭೇಟಿಯಾದ 10 ನಿಮಿಷದಲ್ಲೇ ಮುನಿರತ್ನ ಅರೆಸ್ಟ್. ಬಿಜೆಪಿ ಶಾಸಕ ಮುನಿರತ್ನ ಜಾತಿ ನಿಂದನೆ ಮಾಡಿದ್ದಾರೆ, ಕೊಲೆ ಆರೋಪ ಕೂಡ ಮಾಡಿದ್ದಾರೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಗುತ್ತಿಗೆದಾರ ದೂರು ನೀಡಿದರು. ಆದರೆ ಪೊಲೀಸರು ಅದರ ವಿಚಾರಣೆಯಲ್ಲೇ ಇದ್ರು. ಆದರೆ ಗುತ್ತಿಗೆದಾರ ಚಲುವರಾಜು ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾದ 10 ನಿಮಿಷಕ್ಕೆ ಅರೆಸ್ಟ್ ಆಗುವ ಎಲ್ಲ ಪ್ರೊಸೀಜರ್ ಮುಗಿಸಲಾಗಿದೆ. ಹೌದು, ಗುತ್ತಿಗೆದಾರ ಚಲುವರಾಜು ಸಿಎಂ ಭೇಟಿಯಾಗಿ ದೂರು ನೀಡಿದ್ದು, ನ್ಯಾಯದ ಪರ ನಿಲ್ಲು, ನಿಮ್ಮ ರಕ್ಷಣೆಗೆ ನಾವಿದ್ದೇವೆ ಅಂತ ಧೈರ್ಯ ಕೊಟ್ಟರು ಎಂದು ದೂರುದಾರ ಹೇಳಿದ್ದಾರೆ. ಅಲ್ಲದೆ ಮುನಿರತ್ನ ಅರೆಸ್ಟ್ ಬಗ್ಗೆ ಮಾತನಾಡಿ ಇದು ಅವರಿಗೆ ಜೀವನದ ಪಾಠವಾಗಲಿ ಎಂದಿದ್ದಾರೆ. ಮುಖ್ಯಮಂತ್ರಿಗಳ ಭೇಟಿಯಾದ 10 ನಿಮಿಷಕ್ಕೆ ಮುನಿರತ್ನ ಅವರು ಬಂಧನ ಆಗಿದ್ದಾರೆ ಅಂತ ಸುದ್ದಿ ನನಗೆ ಬಂತು ಸರ್. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಸರ್. ನಾನು ಇದ್ದೀನಿ, ನಿನಗೆ ರಕ್ಷಣೆ ಕೊಡ್ತದೆ ನಮ್ಮ ಸರ್ಕಾರ, ನೀನು ಧೈರ್ಯವಾಗಿರು, ಇವನ ವಿರುದ್ಧ ನೀನು ಹೋರಾಡು ಅಂತಾನೆ ಹೇಳಿದ್ರು. ನ್ಯಾಯ ರೀತಿನಲ್ಲಿ ಓಡಾಡು ಅಂತಾನೆ ಹೇಳಿದ್ದಾರೆ ಸರ್. ಇರ್ಲಿಲ್ಲ ಸರ್, ಇರ್ಲಿಲ್ಲ. ಈ ಪ್ರಭಾವಿ ವ್ಯಕ್ತಿ ದುಡ್ಡು ಕೊಟ್ಟು ಎಲ್ರನ್ನು ಕೊಂಡ್ಕೊತಾರೆ ಅಂತ ಇದ್ರು ಸರ್. ನಮ್ಮ ನ್ಯಾಯ ದೇವತೆ, ನಿಮ್ಮ ಮಾಧ್ಯಮದ ಮಿತ್ರರಿಂದ ನೀವೆಲ್ಲ ತೋರ್ಸಿದ್ಕೆ ಇವತ್ತು ಅವ್ರ ಬಂಧನ ಆಗಿದೆ ಸರ್. ಇದು ಅವರಿಗೆ ಜೀವನದ ಒಂದು ಪಾಠ ಸರ್. ಜವಾಬ್ದಾರಿಯುತ ಸ್ಥಾನದಲ್ಲಿದ್ದುಕೊಂಡು ಮಹಿಳೆಯರಿಗೆ ಹಾಗೂ ಜಾತಿ ನಿಂದನೆ ಮಾಡಿರೋದು ಖಂಡನೀಯ. ಈ ಸಂಬಂಧ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಗುಡುಗಿದ್ರು. ಒಬ್ಬ ಬಿಜೆಪಿಯ ನಾಯಕರಾಗಿ ಈ ರೀತಿಯಾಗಿ ಅವರು ತಾಯಂದಿರನ್ನ ಮಂಚಕ್ಕೆ ಕರೆಯುವಂತದ್ದು, ಕಳ್ಸಿಕೊಡುವನ್ನದು, ಹೆಂಡತಿನ ಮಂಚಕ್ಕೆ ಕಳ್ಸಿಕೊಡುವಂತಕ್ಕಂಥದ್ದು, ಜೊತೆಗೆ ಜಾತಿಯ ಹೆಸರಿನಲ್ಲಿ ದಲಿತ ಸಮಾಜವನ್ನ ಬಹಳ ಕೆಟ್ಟದಾಗಿ ಬಿಂಬಿಸ್ತಕ್ಕಂಥದ್ದು. ಸೊ ಇವೆಲ್ಲ ನೋಡಿದಾಗ ಇದು ಬಹುಶಃ ಅಸಹ್ಯ ಅನಿಸ್ತದೆ. ಬಹುಶಃ ಅವ್ರಿಗೆ ಯಾವ ರೀತಿ ಬುದ್ಧಿ ಹೇಳ್ಬೇಕು ಅದನ್ನ ಬಿಜೆಪಿಯ ನಾಯಕರೇ ಹೇಳ್ಬೇಕು. ಬಿಜೆಪಿಯ ನಾಯಕರು ಮತ್ತು ಅವರ ಒಡನಾಡಿಗಳು, ಈಗಿನ ಒಡನಾಡಿಗಳು ಬಹಳಷ್ಟು ಜನ ಇದ್ದಾರೆ. ಕೇಂದ್ರದಲ್ಲಿ ಮಂತ್ರಿ ಆಗಿರೋರು, ರಾಜ್ಯದಲ್ಲಿ ವಿರೋಧ ಪಕ್ಷದಲ್ಲಿರೋರು, ಬಿಜೆಪಿ ಅವರೆಲ್ಲರೂ ಕೂಡ ಇದ್ದಾರೆ. ಸೊ ಅವರೆಲ್ಲರೂ ಕೂಡ ಅವರ ಯಾವ ರೀತಿಯಾದಂತ ಪದ ಬಳಕೆಯನ್ನ ಮಾಡಿದ್ದಾರೆ, ಅದು ಸರಿನಾ? ಒಂದು ಜಾತಿ ಹೆಸರಿನಲ್ಲಿ ಜೊತೆಗೆ ಬೆದರಿಕೆ ಏನು ಹಾಕಿದ್ದಾರೆ, ಹೆಣ್ಣು ಮಕ್ಕಳ ಬಗ್ಗೆ ಏನು ಕೀಳಾಗಿ ವರ್ತಿಸಿದ್ದಾರೆ, ಇದೆಲ್ಲನೂ ಕೂಡ ಚರ್ಚೆ ಮಾಡಬೇಕು. ಸೊ ಇದಕ್ಕೆ ಕಾನೂನು ಕ್ರಮ ತಗೋಬೇಕು ಅನ್ನೋದು ನನ್ನ ಒತ್ತಾಯ. ರಾಜರಾಜೇಶ್ವರಿ ನಗರದಲ್ಲಿ ಗುತ್ತಿಗೆದಾರರಿಗೆ ಮುನಿರತ್ನ ಹೆದರಿಸ್ತಿದ್ರು. ಅಷ್ಟೇ ಅಲ್ಲ, ಕ್ಷೇತ್ರದಲ್ಲಿ ಭಯದ ವಾತಾವರಣ ಸೃಷ್ಟಿಸಿದ್ರು. ಅವರಿಗೆ ಹೆದರಿಕೊಂಡೇ ಯಾರು ಅದರ ಬಗ್ಗೆ ಬಾಯಿ ಬಿಡ್ತಿರ್ಲಿಲ್ಲ ಅಂತ ಕಾಂಗ್ರೆಸ್ ನಾಯಕಿ ಕುಸುಮ ವಾಗ್ದಾಳಿ ನಡೆಸಿದ್ದಾರೆ. ನನ್ಗೆ ಬಹಳಷ್ಟು ಜನ ಬಂದು ಹೇಳೋರು, ಬಹಳ ಅವಾಚ್ಯವಾಗಿ ಪದಗಳನ್ನ ಉಪಯೋಗಿಸ್ತಾರೆ, ಅಧಿಕಾರಿಗಳಿಗೆ ಕೆಟ್ಟದಾಗಿ ಮಾತಾಡ್ತಾರೆ. ಹಾಗೆ ಜನಗಳು ಯಾರಾದ್ರೂ ಈ ಗುತ್ತಿಗೆದಾರರು ಇರ್ಬೋದು ಅಥವಾ ಜನಗಳಿಗೆ ಹೋಗಿ ಏನಾದ್ರು ಇದೆ ಕಷ್ಟ ಅಂತ ಕೇಳಿದಾಗ್ಲೂ ಕೂಡ ಅಸಭ್ಯವಾಗಿ ವರ್ತನೆಯನ್ನ ಮಾಡ್ತಾರೆ ಅಂತ ಹೇಳಿ ಬಹಳಷ್ಟು ಜನ ಬಂದು ನಮ್ಗೆ ಹೇಳೋರು. ಆದ್ರೆ ಒಂದೇ ಒಂದು ಅಂತಂದ್ರೆ ಯಾರ ಹತ್ರನೂ ಯಾರಿಗೂ ಹೆದರ್ಸೋ ಅಂತ ಶಕ್ತಿ ಇರ್ತಿರ್ಲಿಲ್ಲ. ಎಲ್ಲ ಬಹಳ ಭಯ ಹೆದರ್ಕೊಂಡಿರೋಂಥದ್ದು. ಇಡೀ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ನೀವು ಯಾರನ್ನೇ ಹೋಗಿ ಕೇಳಿದ್ರು ಕೂಡ ಒಂದು ಭಯದ ವಾತಾವರಣ ಇರ್ತಿತ್ತು. ಯಾಕಂದ್ರೆ ಅವ್ರು ಸಖತ್ತು ತುಂಬಾ ಹೆದರ್ಸೋದು, ಬೆದರ್ಸೋಂಥದ್ದು, ಮಾಡುವಂಥದ್ದು ಅವರ ಪ್ರವೃತ್ತಿ. ಬಹುಶಃ ಅವ್ರ ಹಿನ್ನೆಲೆ ಹಂಗಿರೋದ್ರಿಂದ ಅದನ್ನ ಮಾಡ್ಕೊಂಡು ಬರ್ತಿದ್ರು ಅನ್ಸುತ್ತೆ. ಎಲುಬಿಲ್ಲದ ನಾಲಿಗೆ ಎಂದುಕೊಂಡು ಆಡಬಾರದ ಮಾತುಗಳನ್ನು ಆಡಿದ್ದಾರೆ ಏನೋ ಗೊತ್ತಿಲ್ಲ. ಆದ್ರೆ ಅವರದ್ದೇ ಎನ್ನಲಾದ ಆಡಿಯೋದಲ್ಲಿ ಈ ರೀತಿಯ ಹೇಳಿಕೆ ಕೇಳಿ ಜನಾಕ್ರೋಶದ ಜೊತೆ ಕಾಂಗ್ರೆಸ್ ನಾಯಕರ ಆಕ್ರೋಶವೂ ಹೆಚ್ಚಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮುನಿರತ್ನರನ್ನ ಬಂಧಿಸಿದ ಬೆನ್ನಿಗೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಾಯಕರ ವಾಕ್ಸಮರ ಕೂಡ ಜೋರಾಗ್ಬಿಟ್ಟಿದೆ. ಸರ್ಕಾರದ ವಿರುದ್ಧ ಅಶೋಕ್ ಕೆಂಡ ಕಾರಿದ್ರೆ ಬಿಜೆಪಿಗೆ ಕಾಂಗ್ರೆಸ್ ಕೂಡ ತಿರುಗೇಟು ಕೊಟ್ಟಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಮುನಿರತ್ನ ಬಂಧನ ಬೆನ್ನಲ್ಲೇ ಕೈ ವರ್ಸಸ್ ಬಿಜೆಪಿ ವಾರ್. ಇದು ರಾಜಕೀಯ ದ್ವೇಷದಿಂದ ಆರ್ ಅಶೋಕ್. ಜಾತಿ ನಿಂದನೆ ಕೇಸ್ನಲ್ಲಿ ಮುನಿರತ್ನ ಅರೆಸ್ಟ್ ಆಗಿರುವುದಕ್ಕೆ ಕಾಂಗ್ರೆಸ್ ನಾಯಕರು ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ. ಮುನಿರತ್ನ ವಿರುದ್ಧ ಸೌಮ್ಯ ರೆಡ್ಡಿ ಗುಡುಗಿದ್ರೆ ಇದು ದ್ವೇಷದ ರಾಜಕಾರಣ ಅಂತ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಅವರ ಹೇಳಿಕೆಯನ್ನ ಖಂಡಿಸುತ್ತೇವೆ.
ಶಾಸಕರಾಗಿರಲಿ, ಗ್ರಾಮ ಪಂಚಾಯತ್ ಒಬ್ಬ ಸದಸ್ಯರಾಗಿರಲಿ, ಒಬ್ಬ ಜನಪ್ರತಿನಿಧಿ ಈ ರೀತಿ ಮಾತಾಡೋದು ಸರಿ ಇಲ್ಲ. ನಾವು ಪ್ರತಿಯೊಬ್ಬರೂ ಅಷ್ಟೇ ಖಂಡಿಸ್ತಾ ಇದ್ದೀವಿ. ಜಾತಿ ಬಗ್ಗೆ, ಮಹಿಳೆಯರ ಬಗ್ಗೆ ಈ ರೀತಿ ಮಾತಾಡೋದು ಸರಿಯಲ್ಲ. ಅದು ಒಬ್ಬ ಜನಪ್ರತಿನಿಧಿಯಾಗಿ ಜನ ನೋಡ್ತಿದ್ದಾರೆ. ಇದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ಯಾರೇ ಆಗಿರಲಿ, ಯಾವುದೇ ಪಕ್ಷ ಆಗಿರಲಿ, ಈ ರೀತಿ ಮಾತಾಡೋದು ಸರಿ ಇಲ್ಲ. ಪಕ್ಷದಿಂದ ಅವರನ್ನ ವಜಾ ಮಾಡಲಿ. ನಮ್ಮ ಪ್ರತಿಯೊಬ್ಬರಲ್ಲೂ ನಮ್ಮ ಮನೆಯಲ್ಲಿ ತಂಗಿ, ಅಕ್ಕ, ನಮ್ಮ ಸಹೋದರಿ ಬಗ್ಗೆ ಈ ರೀತಿ ಮಾತಾಡಿದ್ರೆ ಸರಿನಾ? ಜನರ ಆಲೋಚನೆ ಮಾಡಬೇಕು. BJPಯ ಎಲ್ಲ ಶಾಸಕರಾಗಿರಲಿ, ಅವರೆಲ್ಲ ಆಲೋಚನೆ ಮಾಡಲಿ, ಅವ್ರನ್ನ ತೆಗೀಲಿ, ವಜಾ ಮಾಡಲಿ. 40% ಸರ್ಕಾರವಿತ್ತು ಅನ್ನೋದು ಗೊತ್ತಾಗ್ತಿದೆ. ಯಾಕಂದರೆ ಹಿಂದೆ ನೋಡಿ 40% ಸರ್ಕಾರ ಇತ್ತು ಅಂತ ಎಲ್ರಿಗೂ ಗೊತ್ತಿದೆ. ಈಗ ಪ್ರೂಫ್ ಒಬ್ಬ ಗುತ್ತಿಗೆದಾರರೇ ಹೇಳ್ತಿದ್ದಾರೆ. ಆಮೇಲೆ ಪಾಪ ನಿಜವಾಗ್ಲೂ ಬೇಡ್ಕೋತಿದ್ದಾರೆ. ಆಮೇಲೆ ಮಹಿಳೆಯರ ಬಗ್ಗೆ, ಜಾತಿ ಬಗ್ಗೆ, ಆಮೇಲೆ ಈ ರೀತಿ ಓಪನ್ ಆಗಿ ಈ ರೀತಿ ಕೇಳೋದು ನಿಜವಾಗ್ಲೂ ನಮ್ಮ ಪ್ರಜಾಪ್ರಭುತ್ವ ನಿಜವಾಗ್ಲೂ ಉಳಿಬೇಕಾ ಇಲ್ವಾ? ಜನ ಎಲ್ಲೋಗ್ಬೇಕು? ಆತ್ಮಹತ್ಯೆ ಮಾಡ್ಕೋತಾರೆ ಮುಂದೆ ಈ ರೀತಿ ಮಾಡಿದ್ರೆ ಗುತ್ತಿಗೆಗಾರರು ಮತ್ತು ಕೆಲಸ ಮಾಡೋರು. ಇದು ದ್ವೇಷದ ರಾಜಕಾರಣ. ಇಲ್ಲ, ಇದು ದ್ವೇಷದ ರಾಜಕಾರಣ ಅಲ್ಲ ಅನ್ನೋದಕ್ಕೆ ಕಾಂಗ್ರೆಸ್ ಬರೀ ಹೇಳಿಕೆ ಏನಿದೆ ನೋಡಿ. ಇವತ್ತು ಕೋರ್ಟ್ ಇಲ್ಲ, ಸೋಮವಾರ ಏನೋ ಲೀವ್ ಇರಬೇಕು, ಕೋರ್ಟ್ ಇಲ್ಲ. ಇದು ಯಾವತ್ತೋ ಅವ್ರು ಹೇಳೋ ಪ್ರಕಾರ ಘಟನೆ ನಡೆದು ಭಾಳ ದಿನಗಳು, ತಿಂಗಳುಗಳಾಗಿರ್ಬೋದು. ಇದು ಅವಾಗ ಕಂಪ್ಲೇಂಟ್ ಕೊಟ್ಟಿಲ್ಲ. ಏಕಾಏಕಿ ಮುಖ್ಯಮಂತ್ರಿಗಳು ಕರ್ಸ್ಕೊತಾರೆ, ಕಂಪ್ಲೇಂಟ್ ತೊಗೊತಾರೆ, ಪೊಲೀಸವ್ರಿಗೆ ಹೇಳ್ತಾರೆ ಇಂತಿಂಥ ಕೇಸೇಬ್ ಹಾಕಿ, ಇಂತಿಂಥ ಸೆಕ್ಷನ್ನೇ ಹಾಕಿ ಅಂತಾರೆ. ಇಮಿಡಿಯೇಟಾಗಿ ಹೋಗ್ತಾರೆ, ಕೋಲಾರಕ್ಕೆ ಹೋಗ್ತಾರೆ, ಅರೆಸ್ಟ್. ಮನೆಗೆ ಬಂದಾಗ ಇಲ್ಲೇ ಕೇಳ್ಬೋದಾಯ್ತು. ಕಾನೂನು ಪ್ರಕಾರ ನೋಟಿಸ್ ಕೊಡಬೇಕಿತ್ತು. ಕಾನೂನು ಪ್ರಕಾರ ಅವ್ರಿಗೆ ನೋಟಿಸ್ ಕೊಡಬೇಕಾಯಿತು. ಒಂದು 3 ದಿನಕ್ಕೋ 5 ದಿನಕ್ಕೋ ನೋಟಿಸ್ ಕೊಟ್ಟು ಉತ್ತರ ಕೊಡಿ ಅಂತೆ, ಈ ಥರ ಬಂದಿದೆ ಅಂತೇಳಿ ಒಬ್ಬ ಶಾಸಕರು ಎಲ್ಲಿ ಹೋಗ್ತಾರೆ ಕೇಳ್ಬೋದಾಯಿತು. ಅದನ್ನು ಕೇಳಲಿಲ್ಲ. FSLI ರಿಪೋರ್ಟ್ಗಾದರೂ ಕಳಿಸ್ಬೇಕಾಯ್ತು. ಅವ್ರು ಮಾತಾಡಿರೋ ವಾಯ್ಸು ಈಗಾಗಲೇ ಮುನಿರತ್ನ ಏನು ಹೇಳಿದ್ದಾರೆ, ನಾನು ಮಾತಾಡೇ ಇಲ್ಲ, ನಂದಲ್ಲ, ಅದು ಫೋರ್ಜರಿ ಅಂತ ಎಲ್ಲ ಹೇಳಿದ್ದಾರೆ. ಸೊ ಅದರ ಪ್ರಕಾರ ಅದನ್ನು FSLI ಕಳಿಸ್ಬೋದಾಯಿತು. FSLI ನಾನು ಪ್ರೂವ್ ಆಗಿದ್ರೆ ನಾವ್ಯಾರು ಅದಕ್ಕೆ ಬೆಂಬಲ ಕೊಡ್ತಾ ಇರಲ್ಲ, ನಾವ್ಯಾರು ಸಪೋರ್ಟ್ ಮಾಡ್ತಾ ಇರಲ್ಲ. ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ ಈ ದೇಶದಲ್ಲಿ. ಏಕಾಏಕಿ CM ಭೇಟಿಯಾಗಿದ್ದೇಗೆ? ಇವರೇ ಫೋನ್ ಮಾಡಿ ಅವನ ಕರ್ಸ್ಕೊಂಡಿರೋವಂಥದ್ದು ಚೆಕ್ ಮಾಡಬೇಕು. ಅವನು ಕಾಂಟ್ರಾಕ್ಟರ್ ಮೊಬೈಲ್ ಯಾವುದ್ಯಾವುದಿದೆ ಎಲ್ಲನ ಚೆಕ್ ಮಾಡಬೇಕು. ಯಾಕಂದರೆ ಯಾರು ಫೋನ್ ಮಾಡಿ ಯಾರು ಬರೋಕ್ಕೆ ಹೇಳಿದ್ರು. ಮುಖ್ಯಮಂತ್ರಿಗೆ ಒಬ್ಬ ಸಾಮಾನ್ಯ ಮನುಷ್ಯ MLA ನಾವೇ ಕೇಳಿದ್ರೆ ಮುಖ್ಯಮಂತ್ರಿಗೆ ಅಪಾಯಿಂಟ್ಮೆಂಟ್ ಸಿಗೋದು 3 ದಿನ 4 ದಿನ ಆಗ್ತೈತೆ. MLAಗಳು ಕೇಳಿದ್ರೆ ಬೇರೆ ಪಾರ್ಟಿಯವರು ಅಂಥದ್ದು ಏಕಾಏಕಿ ಒಬ್ಬ